ಹಟ್ಟಿ ಪರಿಸ್ಥಿತಿ ಬಹಳ ಕ್ಯಾಟ್ ನಡೆದವು. ಮಕ್ಕಳು ಸಣ್ಣದವು, ಇನ್ನೊಂದು ಮಾಡ್ಕೋಬೇಕತ್ತನು ಯಾಕಂದ್ರೆ ಹೆಣ್ಣತ್ರ ನೋಡಲು ಜಾತಿ ಅದು ಕರೆ ತಾವಂತಕ್ಕೆ ಹಂಗಲ್ಲ ಬಂದ್ಗಳ ತಾವಂತಕ್ಕಂತಕ್ಕೆ ಅಂತಕ್ಕೆ ಅಲ್ರಿ ಅಕ್ಕಿ ಮನ್ಯಾಗ ಮಧ್ಯದಲ್ಲಿ ಗಂಡ ತೀರಿ ಹೋದ 4-5 ಮಕ್ಕಳಿದ್ದು ಅಂದ್ರೆ ತಾಯಿ ಇನ್ನೊಬ್ಬರಲ್ಲಿ ಹೋಗಿ ಬರ್ತಾನಿದ್ರು ಕೂಲಿ ನಾಲಿಯನ್ನ ಮಾಡಿ ಮಕ್ಕಳಿಗೆ ಬಟ್ಟಿದ್ದವ್ರಿಗೆ ಬೆಟ್ಟನ ಮಾಡಿ ಪ್ರಪಂಚಕ್ಕೆ ಹಚ್ಚೋದು ತಾಯಿ ಕರಳದ. ಹೌದೌದು, ಮುಸುರಿ ತಾವದ ಮಕ್ಕಳಿಗೆ ಉಣಿಸ್ತಾಳ, ಮುಸುರಿ ತಳದ ಉಣಿಸ್ತಾಳ ಬಂಧುಗಳೇ. ಅದಕ್ಕೆ ಹೇಳ್ಯಾರ ತಂದಿ ಪ್ರೀತಿ ಅಮೃತ, ತಾಯಿ ಪ್ರೀತಿ ಅಮೃತ, ತಂದಿ ಪ್ರೀತಿ ಅದ್ಭುತ. ಹೌದು, ಗುರುವಿನ ಪ್ರೀತಿ ಶಾಶ್ವತ, ಹೆಂಡತಿ ಪ್ರೀತಿ ಕ್ಷಣಾರ್ಥ. ನಾವು ನೀವು ಮಾಡೋದೆಲ್ಲ ಜಗತ್ತಿನೊಳಗೆ ಅನಾರ್ಥ ಅಂದಾರ ಬಂಧುಗಳೇ. ಹೌದಪ್ಪ. ಯಾವಾಗ ತೀರಿ ಹೋಗಿ 1 ತಿಂಗಳು 2 ತಿಂಗಳು 3 ತಿಂಗಳಾಯ್ತು, ಹೌದು, ಇದು ಹೊರಗೆ ಶುರುವಾಯ್ತು. ಎಲ್ಲರೂ ನನ್ನ ಹಟ್ಟಿ ಪರಿಸ್ಥಿತಿ ಬಹಳ ಕೆಟ್ಟ ನಡೆದದು. ಎಲ್ಲರೂ ಒಂದು ಹೆಣ್ಣು ಐತ ನೋಡಂದಾಕರ ಒಳ್ಳೆ ಒಂದು ಸುಂದರವಾದ ಲಗ್ನ ಮಾಡ್ಕೊಂಡ ಹೆಣ್ತಿನ ಮಾಡ್ಕೊಂಡು ಬಂದ. ಹೌದಪ್ಪ. ಮುಂದೆ ಮಾಡ್ತಾರ ಅಂತಕ್ಕಂತಕ್ಕೆ ಮನೆ ಒಳಗೆ ಹಬ್ಬ ಹುಣ್ಣಿಮೆ ಇದ್ರೆ ಹಿಂಗೆ ಹೆಂಗೆ ಕಾರ್ಯಕ್ರಮ ಮಾಡ್ಯಾರಲ್ಲ, ಮಕ್ಕಳು ಊರು ತುಂಬಾ ಎಲ್ಲ ಹೋಳಿಗೆ ಬಾನ ತಿಂದ್ರ ಮಲತಾಯಿ ಮಕ್ಕಳಿಗೆ ಯಾವ ಪ್ರಕಾರವಾಗಿ ಕಟ್ಟರೊಟ್ಟಿ ಕಾರ್ಪುಡಿ ಕೊಡ್ತಾರ. ಮತ್ತು ಮಕ್ಕಳು ತಾಯಿ ನೆನೆಸಿದಾಗ ಸತ್ತು ಹೋಗಿರ್ತಕ್ಕಂಥ ತಾಯಿ ಮಕ್ಕಳಿಗೆ ಕನಸಿನೊಳಗೆ ಯಾವ ಪ್ರಕಾರವಾಗಿ ಉಣಿಸ್ತಾಳೆ ಅನ್ನೋದು ಪದ್ಧತಿ ಬಂದಿವೆ. ಹೌದು, ಒಪ್ಪಂಡ ಕೈಯ ಗಾಪ್ಯಾಂಗ ಕೂತ ಭಗವಾನ ನಾಡೆಲ್ಲ ತಿರುಗಡಿ ಮತ್ತೊಂದಾಗ ನಮ್ಮ ಮುದ್ದೀನ ಹೇಳ್ತೀನ. ಮೊದಲೇ ಬಡತಾನ ಗಂಡ ಸಮಾಧಾನ, ಇವನ ಮ್ಯಾಲ ಬಿದ್ದಂಗ ಯಮ ಪ್ರಾಣ. ಮೊದಲೇ ಬಡತಾನ ಗಂಡ ಸಮಾಧಾನ, ಇವನ ಮ್ಯಾಲ ಬಿದ್ದಂಗ ಯಮ ಪ್ರಾಣ. ತಾಯಿ ಬಂದ ಮೇಲೆ ಮತ್ತೊಂದಿದು ಬದಲಾಯ್ತು ಲಕ್ಷಣ. ನಾಯಿ ಹೊರಗೆ ಮರಿ ಪಾಲಿ ಕೊಟ್ಟಂಗ ಮಕ್ಕಳ ಜೀವನ. ಹಬ್ಬ ಹರಿದೀನ ಊರೆಲ್ಲ ಮಾಡಿ ಬಾನ, ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರ ಪಾವನ. ಹಬ್ಬ ಹರಿದೀನ ಊರೆಲ್ಲ ಮಾಡಿ ಬಾನ, ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರ ಪಾವನ. ತಾಯಿ ಮಕ್ಕಳ ಕಥನ ತಾಯಿ ಮಕ್ಕಳ ಕಥನ. ಹಿರೇ ಮಗನಿಗೆ ತಾಯಿದು ನೆನಪಾಯ್ತು ಒಂದಿನ. ತಾಯಿ ಸೀರೆ ನೋಡಿ ಬೋರ್ಯಾಡಿ ಅಳುತ್ತಾನು ಮಧ್ಯಾಹ್ನ. ಯವ್ವ ಕರಿ ನಮ್ಮನ್ನ ಬರ್ತು ನಿನ್ನ ತಾನ, ನಮ್ಮ ಜೀವ ಬೆಳೆದ ಹೋಳಿಗೆ ಬಾನ. ಯವ್ವ ಕರಿ ನಮ್ಮನ್ನ ಬರ್ತು ನಿನ್ನ ತಾನ, ನಮ್ಮ ಜೀವ ಬೆಳೆದ ಹೋಳಿಗೆ ಬಾನ. ತಾಯಿ ಮಕ್ಕಳದ ಕಥನ. ಯಾವಾಗ ತಂದಿ ಮಲತಾಯಿನ ಮಾಡ್ಕೊಂಡು ಬಂದ ಮಕ್ಕಳ ಮ್ಯಾಗಿಂದ ಮಾಯಾ ಕಡಿಮೆ ಆಯ್ತು ತಂದಿದ ಪುಣ್ಯಾತ್ಮರೇ. ಮಾಯಾ ಕಡಿಮೆ ಆಯ್ತು. ಹಬ್ಬ ಹುಣ್ಣಿಮೆ ದಿನ ಊರು ತುಂಬ ಎಲ್ಲ ಜನರು ಹೋಳಿಗೆ ಬಾನ ಮಾಡ, ಊರು ಮಕ್ಕಳೆಲ್ಲ ಹೋಳಿಗೆ ಬಾನ ತಿಂತಿದ್ದು. ಕರೆ ಮಲತಾಯಿ ಅಂತಕ್ಕಂತಕ್ಕೆ ಏನು ಮಾಡ್ತಿದಪ್ಪ, ಈ ಮಕ್ಕಳಿಗೆ ಕಟ್ಟಿ ರೊಟ್ಟಿ ಖಾರ ಪುಡಿ ಹಾಕಿ ಕೊಡಕ್ಕೆ ಪುಣ್ಯಾತ್ಮರೇ. ಹಬ್ಬ ಹುಣ್ಣಿಮೆಗೆ ಊರು ತುಂಬ 5-6 ದೇವರಿಗೆ ಬಾನ ತಗೊಂಡು ಹೋಗುದು ನೋಡಿ. ಮಕ್ಕಳು ಅಂಗಳದಾಗ ನಿಂತ ತಾಯಿಗೆ ನೆನೆಸತಾವು ಬಂಧುಗಳೇ. ಏನತ್ತವ್ರಪ್ಪ, ಯಾವ ತಾಯಿ ನಮಗೆ ಯಾರ ಕೈಯಾಗ ಕೊಟ್ಟಿ ನಮಗೆ ಏನಿಟ್ಟಿ ಊರು ತುಂಬ ಎಲ್ಲ ಹೋಳಿಗೆ ಬಾನ ಮಕ್ಕಳು ಉಳ್ಳಾಕತ್ತಾರ. ನಮ್ಮ ಪಾಲಿಗೆ ಕಟ್ಟಿ ರೊಟ್ಟಿ ಖಾರ ಪುಡಿ ಬಂದದ. ನೀನು ಯಾಕಂದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲವ ತಿಳ್ಕೊಂಡು ತಾಯಿ ನೆನಪು ಮಾಡ್ಯಾರ ಪುಣ್ಯಾತ್ಮರೇ. ಮಕ್ಕಳು ಮಾಡ್ಯಾರ. ತಾಯಿ ತೀರಿ ಹೋಗ್ಯಾರ. ಕರೆ ತಾಯಿ ತೀರಿ ಹೋದ್ರು ಹಳಿ ಸೀರಿ ನೆಲಗಣಿಗಿತ್ತು. ಮಗ ತಾಯಿ ಸೀರಿ ನೋಡಿ ನೆನಪು ಮಾಡಿ ಅಂದಾಕರ ತಾಯಿ ಕರಲ್ ಅಂತದೈತೆ ನೋಡಿ ಪುಣ್ಯಾತ್ಮರೇ. ಹಿರಿಯ ಮಗನಿಗೆ ತಾಯಿದು ನೆನಪಾಯ್ತು ಒಂದಿನ.
ಮಗನ ಬಿಟ್ಟು ನಿನ್ನ ತಾನ ನಮ್ಮ ಜೀವ ಬೇಡದ ಹೋಳಿಗಾನ ಯಾವತ್ತು ಮಗನ ಬಿಟ್ಟು ನಿನ್ನ ತಾನ ನಮ್ಮ ಜೀವ ಬೇಡದ ಹೋಳಿಗಾನ ಮಗನ ಕಚವನ ತಾಯಿಗೆ ಮುಟ್ಟದ ಆಚೆ ಹಲಸಿನಿಗೆ ಬಂದು ಗೆಣಸಿನ ಹೋಳಿಗೆ ನೀಡಿ ಬಾಲ ಅಕ್ಕ ತಮ್ಮ ನೀವ ಕುಡಿ ಉಂಡೋದಿಲ್ಲ ನಾ ಮುಚ್ಚಿ ನಿಮ್ಮಗನೇ ಕಣ್ಣ ಅಕ್ಕ ತಮ್ಮ ನೀಲ ಕುಡಿ ಉಂಡೋ ಇದನ್ನ ನಾ ಮುಚ್ಚಿ ನಿಮ್ಮನ್ನಾಗ ಕಣ್ಣ ತಾಯಿ ಮಕ್ಕಳ ಪುಣ್ಯಾತ್ಮರೇ ತಾಯಿ ತೀರ್ಕೊಂಡು 6 ತಿಂಗಳಾಗ್ಯದ. ಹೌದ್ ತಾಯಿ ಸೀರಿ ನೋಡಿ ಮಧ್ಯಾಹ್ನ ಬಾರಾದಾಗ ಮಗ ನೆನಪು ಮಾಡಿ ತಾಯಿ ಮೇಲೆ ಕೆಸರ ಮೇಲೆ ಕಣ್ಣೀರು ಹಾಕಿದ್ರೆ ತಾಯಿ ಕರಳ ಹಂಗೈತಿ ನೋಡಿ ಪುಣ್ಯಾತ್ಮರಿ. ಹೌದ್ರಿಪ್ಪ. 3 ಮಕ್ಕಳು ಊಟ ಮಾಡಿ ಇದ್ದಂತ ಅಡಿಗೆ ಯಾಕಂದ್ರೆ ಮನೆ ಒಳಗೊಬ್ಬ ಮಗ ಹೆಣ್ಣು ಮಗಳಿದ್ರು ಹಸಿ ಬಿಸಿ